Hi everyone, this is Dr. Sarala. Welcome to Millet Magic. ನಮಸ್ತೆ. ಮತ್ತೊಮ್ಮೆ ಅಂಬಲಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅಂಬಲಿ ಎಲ್ಲರೂ ಬಗೆ ಬಗೆಯ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ಗಟ್ಟಿ ಮಾಡ್ಕೊತಾ ಇದ್ದಾರೆ, ಕೆಲವರು ಜಾಸ್ತಿ ಕುದಿಸ್ತಾ ಇದ್ದಾರೆ, ಕೆಲವ್ರಿಗೆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇಲ್ಲ. ಈ ಥರದ್ದು ಎಲ್ಲ ಪ್ರಾಬ್ಲಮ್ಸನ್ನು ನೋಡಿ ತುಂಬ ಪೇಷಂಟ್ಸ್ ಜೊತೆ ಮಾತಾಡಿದ ಮೇಲೆ ಇದನ್ನು ಅಪ್ಡೇಟ್ ಮಾಡಬೇಕು, ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಪ್ರಯೋಗ ಮಾಡಿದ್ದೀವಿ. ಈ ಅಪ್ಡೇಟೆಡ್ ವರ್ಷನ್ ಅಲ್ಲಿ ನಮಗೆ ತುಂಬ ಅದ್ಭುತ ಫಲಿತಗಳು ಸಿಗ್ತಾ ಇವೆ. ಕ್ಯಾನ್ಸರ್ ಪೇಷಂಟು, CKD ಪೇಷಂಟು, ಡಯಾಬಿಟಿಸ್ ಪೇಷಂಟು, IBS ಪೇಷಂಟು, ಆಟೋ ಇಮ್ಯೂನ್ ಪೇಷಂಟ್ಸು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಎಲ್ಲರೂ ಗಮನಿಸಿ. ಸಿರಿಧಾನ್ಯ 5 ಗ್ರಾಮ್ 1 ಟೀ ಸ್ಪೂನು ಅಷ್ಟೇ. ಅರ್ಧ ಲೀಟರ್ ನೀರಿನಲ್ಲಿ 8 ಗಂಟೆ ನೆನೆಸಿ 10 ನಿಮಿಷ ಕುದಿ ಬಂದ ಮೇಲೆ ಇಟ್ಟು ಸ್ಟವ್ ಮೇಲೆ ತಣ್ಣಗಾದ ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಬಟ್ಟೆ ಕಟ್ಟಿ 8 ಗಂಟೆ ಇಟ್ಟರೆ ಇಬ್ಬರಿಗೆ ಅಂಬಲಿ ರೆಡಿ. ಈಗ ಮುಂದಿನ ಭಾಗದಲ್ಲಿ ವಿಡಿಯೋವನ್ನು ನಾವು ಪ್ರಾಯೋಗಿಕವಾಗಿ ಮಾಡೋದನ್ನು ನೋಡಿ ನೀವು ನಿಮ್ಮ ಮನೆಗಳಲ್ಲಿ ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಒಳ್ಳೆ ಫಲಿತಗಳನ್ನು ನೀವು ಸಾಧಿಸ್ತೀರಾ, ನಿಮ್ಮ ರೋಗವನ್ನು ದೂರ ಮಾಡ್ಕೊಳ್ತೀರಾ ಅಂತ ಆಸೆ ನಮ್ಮದು. Hi everyone, ತುಂಬ ದಿನದ ನಂತರ ಮತ್ತೊಮ್ಮೆ ಮಿಲೆಟ್ ಮ್ಯಾಜಿಕಲ್ಲಿ ರೆಸಿಪಿ ವಿಡಿಯೋ ಜೊತೆ ಇವತ್ತು ನಾವು ನಿಮ್ಮೊಂದಿಗಿದ್ದೀವಿ. ಯಾವ ವಿಡಿಯೋ ಅಂತೀರಾ? ಇದು ಸಿರಿಧಾನ್ಯದಿಂದ ಅಂಬ್ಲಿ ಮಾಡೋಂಥ ಅಪ್ಡೇಟ್ ಆಗಿರೋಂಥ ಬೆಸ್ಟ್ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದಕ್ಕೆ ನಿಮ್ಗೆ ಬೇಕಾಗಿರೋದು ಎರಡು ಇಂಗ್ರೀಡಿಯೆಂಟ್. ಅದು ಸಿರಿಧಾನ್ಯದ ರವೆ. ಯಾವುದೇ ಸಿರಿಧಾನ್ಯದಿಂದ 5 ರೀತಿಯಾದ ಸಿರಿಧಾನ್ಯಗಳಿದೆ. ಇದು ಯಾವುದರಿಂದ ಆದರೂ ನೀವು ಅಂಬ್ಲಿನ ತಯಾರಿಸ್ಬೋದು. ಇವತ್ತು ನಾನು ಉಪಯೋಗಿಸ್ತಾ ಇರೋವಂಥದ್ದು ಸಾಮೆ ರವೆ. ಅದರ ಜೊತೆಗೆ ನಮ್ಗೆ ಬೇಕಿರೋವಂಥದ್ದು ಅರ್ಧ ಲೀಟರ್ ನೀರು. ಸೊ 1 ಟೀ ಸ್ಪೂನ್ ಸಿರಿಧಾನ್ಯದ ರವೆ ಬಳಸಿದ್ರೆ ಅರ್ಧ ಲೀಟರ್ ನೀರು. ಇದರಿಂದ ತಯಾರಾದಂಥ ಅಂಬ್ಲಿ ಇಬ್ಬರಿಗೆ ಆಗುತ್ತೆ. ಸೊ ಶುರು ಮಾಡೋಣ. ಫಸ್ಟ್ಗೆ 1 ಟೀ ಸ್ಪೂನ್ ಸಿರಿಧಾನ್ಯದ ರವೆ. ಸಿರಿಧಾನ್ಯದಿಂದ ಏನೇ ಮಾಡಬೇಕಂದ್ರೂ ಮೊದಲಿಗೆ ಸಿರಿಧಾನ್ಯನ ನೆನೆಸೋದು ತುಂಬ ಮುಖ್ಯ. ಇದರಲ್ಲಿ ನಾರಿನಾಂಶ ಇರುತ್ತೆ, ಆದ್ದರಿಂದ ಅದು ನೆಂದ್ರೇ ಸರಿಯಾಗಿ ಬೇಯೋದು ಹಾಗೆ ಜೀರ್ಣ ಆಗೋದು. ಸೊ ಈಗ ನಾವು ಅರ್ಧ ಲೀಟರ್ ನೀರನ್ನ ಬಳಸಿ ಈ ಸಿರಿಧಾನ್ಯನ ನೆನೆಸಕ್ಕೆ ಇಡ್ತಾ ಇದ್ದೀವಿ. ಮುಚ್ಚಿಡೋಣ. ಸುಮಾರು 8 ಗಂಟೆ ನಾವು ಇದನ್ನ ಹೀಗೆ ಬಿಟ್ಟ ನಂತರ ಇದನ್ನ ಕುದಿಸ್ತೀವಿ. 8 ಗಂಟೆಗಳ ಕಾಲ ಆಗಿದೆ. ಈಗ ಇದನ್ನ ಕುದಿಯಲು ಇಡೋಣ. ಸಿರಿಧಾನ್ಯನ ನೆನೆಸಕ್ಕೆ ಕುದಿಸಕ್ಕೆ ನಾವು ಮಣ್ಣಿನ ಮಡಿಕೆಯನ್ನೇ ಉಪಯೋಗಿಸ್ಬಹುದು. ಆದರೆ ಇಲ್ಲಿ ನಾನು ಸ್ಟೀಲ್ ಪಾತ್ರೆ ಉಪಯೋಗಿಸ್ತಾ ಇದ್ದೀನಿ, ಯಾಕಂದರೆ ಇದು ತೊಳೆಯೋಕ್ಕೆ ಸುಲಭವಾಗಿರುತ್ತೆ. ಮುಂದಿನ ಸ್ಟೆಪ್ಪಲ್ಲಿ ನಾನು ಇದನ್ನು ಮಣ್ಣಿನ ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ನೀವು ನೋಡ್ತಿರೋಂಗೆ ಕುದಿ ಬಂದಿದೆ. ಕುದಿ ಬಂದ ನಂತರ ಇದನ್ನು ಸಿಮ್ಮಲ್ಲಿ 10 ನಿಮಿಷ ಕಾಲ ಇದನ್ನು ಬೇಯಕ್ಕೆ ಬಿಡೋಣ. 10 ನಿಮಿಷ ಗಂಜಿ ಕುದ್ದಿದೆ. ನೀವು ನೋಡ್ಬೋದು, ಈಗಲೂ ಕೂಡ ಇದು ತಿಳಿಯಾಗಿ ನೀರಾಗಿ ಇದೆ. ಸಿರಿಧಾನ್ಯದ ಗಂಜಿ ಸ್ವಲ್ಪ ಇದರಲ್ಲಿ ಬಿಟ್ಟಿದೆ, ಆದ್ರೆ ಇದು ಗಟ್ಟಿ ಆಗಬಾರ್ದು. ಸೊ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಸಿರಿಧಾನ್ಯ ನೀರು ಬಳಸಿದ್ರೆ ಇದು ಗಟ್ಟಿ ಆಗದೆ ಇದೇ ರೀತಿ ತಿಳಿಯಾಗಿ ಇರುತ್ತೆ. ಸೊ ಈಗ ಇದನ್ನ ನಾವು ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಈಗ ಸುಮಾರು 20 ನಿಮಿಷಗಳಾಗಿದೆ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ಮಣ್ಣಿನ ಮಡಿಕೆಗೆ ಹಾಕ್ತಿದ್ದೀನಿ. ಸೊ ಇಲ್ಲಿ ತನಕ ನೀವು ಸ್ಟೀಲ್ ಪಾತ್ರೆ ಬಳಸಿದ್ರು, ಈ ಸ್ಟೆಪ್ಪಿಗೆ ಮಾತ್ರ ಮಣ್ಣಿನ ಮಡಿಕೆ ಬೇಕೇ ಬೇಕು. ಪೂರ್ತಿ ಎಲ್ಲಾನು
ಮಣ್ಣಿನ ಮಡಿಕೆಗೆ ಹಾಕಿದ್ದೀನಿ. ಯಾಕೆ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಸಣ್ಣ ರಂಧ್ರಗಳಿರುತ್ತೆ. ಈ ಸಣ್ಣ ರಂಧ್ರಗಳ ಮೂಲಕ ಗಾಳಿ ಆಡೋದ್ರಿಂದ ನಮಗೆ ಅಂಬ್ಲಿ ಮಾಡೋಕ್ಕೆ ಬೇಕಿರೋಂಥ ಈ ಒಳ್ಳೆ ಏರೋಬಿಕ್ ಸೂಕ್ಷ್ಮ ಜೀವಿಗಳು ಇಲ್ಲಿ ಉಸಿರಾಡೋಕ್ಕೆ ಸಾಧ್ಯ ಆಗೋದಕ್ಕೋಸ್ಕರ ಮಣ್ಣಿನ ಮಡಿಕೆ, ಯಾವುದರಲ್ಲಿ ಮೈಕ್ರೋಪೋರ್ಸ್ ಅಂತೀವಲ್ಲ, ಅದಿರೋಂಥ ಮಡಿಕೆಯನ್ನು ನಾವು ಬಳಸಬೇಕು. ಸೊ ಇದೇ ಕಾರಣಕ್ಕೆ ನಾವು ಇದನ್ನು ಮುಚ್ಚಳ ಹಾಕಿ ಮುಚ್ಚೋದಿಲ್ಲ, ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡ್ತೀವಿ. ಸೊ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಈ ರೀತಿ ಒಂದು ಗಂಟು ಹಾಕ್ಕೊಂಡು ಅದನ್ನು ಇದರ ಮೇಲೆ ಸುತ್ತಿ ಕಟ್ಟಬೇಕು. ಸೊ ಅಷ್ಟೇ. ಇದರಲ್ಲಿ ನಾವು ಇನ್ಯಾವುದೇ ಪದಾರ್ಥ ಹಾಕಿಲ್ಲ, ಉಪ್ಪು ಹಾಕಿಲ್ಲ, ಇನ್ನೇನು ಹಾಕಿಲ್ಲ. ಸಿರಿಧಾನ್ಯದ ರವೆ ಮತ್ತು ನೀರು ಕುದಿಸಿದ್ದೀವಿ, ಮಣ್ಣಿನ ಮಡಿಕೆಗೆ ಹಾಕಿದ್ದೀವಿ. ಇದನ್ನು ಈಗ ಹಾಗೆ ಗಂಜಿಯಿಂದ ಅಂಬ್ಲಿ ಆಗೋಕ್ಕೆ ನಾವು ಇದನ್ನು ಬಿಡಬೇಕು. ಸೊ ಎಷ್ಟು ಸಮಯ ಬಿಡಬೇಕು? ನಿಮ್ಮೂರಲ್ಲಿ ಆ ಕಾಲದಲ್ಲಿ, ಅಂದರೆ ಅದು ಚಳಿಗಾಲನ ಬೇಸಿಗೆಗಾಲನ, ಅದ್ರ ಮೇಲೆ ಎಷ್ಟು ಹೊತ್ತು ಮೊಸರಾಗಕ್ಕೆ ಬೇಕೋ ಅಷ್ಟೇ ಹೊತ್ತು ಈ ಅಂಬ್ಲಿ ತಯಾರಾಗೋದಕ್ಕೂ ಬೇಕು. ಸೊ ಚಳಿಗಾಲ ಆದರೆ ಸ್ವಲ್ಪ ಹೆಚ್ಚು ಸಮಯ ಬೇಕು, ಬಿಸಿಲಲ್ಲಾದರೆ ಸ್ವಲ್ಪ ಕಮ್ಮಿ ಸಮಯ ಸಾಕಾಗುತ್ತೆ. ಸೊ ಅಷ್ಟು ಹೊತ್ತು ಇದನ್ನು ಇಟ್ಟ ನಂತರ ಅಂಬ್ಲಿ ತಯಾರಾಗಿರುತ್ತೆ. ಈಗ ಬೆಳಗ್ಗೆ ಆಗಿದೆ. ಮೈಸೂರಲ್ಲಿ ಚಳಿಗಾಲ, ಡಿಸೆಂಬರ್ ತಿಂಗಳು, ಆದ್ದರಿಂದ 10 ಗಂಟೆ ಕಾಲ ನಾವು ಅಂಬ್ಲಿಯನ್ನು ಕಟ್ಟಿಡಬೇಕಾಗಿದೆ. ಈಗ ತೆಗೆದು ನೋಡೋಣ. ನೀವು ನೋಡ್ಬೋದು, ಇದರಲ್ಲಿ ಯಾವುದೇ ರೀತಿಯಾದ ಬಬಲ್ಸ್ ಇಲ್ಲ, ಹಾಗೆ ವಾಸನೆ ಕೂಡ ಹುಳಿ ವಾಸನೆ ಬಂದಿಲ್ಲ. ಸೊ ನಮಗೆ ಅಂಬ್ಲಿಯಲ್ಲಿ ತಯಾರಾಗಿದೆ ಅನ್ನೋದಕ್ಕೆ, ನೋಡೋದಕ್ಕೆ ವಾಸನೆಗೆ ಸೂಚನೆಗಳು ಇರಬಾರ್ದು, ಇರೋದಿಲ್ಲ. ಇದರಲ್ಲಿ ನಮಗೆ ಸಮಯ ಮಾತ್ರ ಒಂದು ಸೂಚನೆ. ಈಗಲೂ ಕೂಡ ಇದು ತಿಳಿಯಾಗಿದೆ, ನೀರಾಗಿದೆ, ತಯಾರಾಗಿದೆ. ಸೊ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದಷ್ಟೇ ಬಾಕಿ. ನಾವು ಶುರು ಮಾಡಿದಾಗ 1 ಚಮಚ ಸಿರಿಧಾನ್ಯದ ರವೆ, 500 ml ನೀರು ಬಳಸಿದ್ವಿ. ಈಗ ಇದು ಸುಮಾರು 300ರಿಂದ 350 ml ಅಂಬ್ಲಿ ರೆಡಿ ಇರುತ್ತೆ. ಇದು ಇಬ್ಬರಿಗೆ ಸಾಕಾಗುತ್ತೆ. ಸೊ ಪೂರ್ತಿ ನಾನು ಕೆಳಗಡೆ ಇದ್ದ ರವೆ ಸಮೇತ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದನ್ನ ನೀವು ಹೀಗೆ ಕುಡಿಬೋದು, ಇಲ್ಲ ಅಂದರೆ ಜಸ್ಟ್ ಕುಡಿಯೋಕ್ಕೆ ಮುಂಚೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಡ ಕುಡಿಬೋದು. ಸೊ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಸೊ 1 ಚಮಚದ ಸಹಾಯದಿಂದ ಇದನ್ನು ಕಲಸಿ ಕೆಳಗಡೆ ಸೆಟ್ಲ್ ಆದಂಥ ರವೆ ಪೂರ್ತಿ ಮಿಕ್ಸ್ ಆಗೋದಕ್ಕೆ ತಕ್ಷಣವೇ ಕುಡಿಯೋದು. ಸೊ ನಾನು ಇಲ್ಲಿ ತನಕ ಏನೂ ತಿಂದಿಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂಬ್ಲಿ ಕುಡಿತೀನಿ. 10 ನಿಮಿಷ ಕಾದು ನಾನು ಸಖತ್ತಾಗಿರೋಂಥ ಮಿಲೆಟ್ ಮಸಾಲೆ ದೋಸೆನ ತಿಂತಾಯಿದ್ದೀನಿ. ಇವತ್ತು ಅದೇ ನನ್ನ ತಿಂಡಿ. ಮಿಲೆಟ್ ಮ್ಯಾಜಿಕಲ್ಲಿ ಆಲ್ರೆಡಿ ಮಿಲೆಟ್ ಮಸಾಲೆ ದೋಸೆ ಮಾಡೋಂಥ ರೆಸಿಪಿ ವಿಡಿಯೋ ಇದೆ. ನೀವು ಇಲ್ಲಿ ತನಕ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಸೊ ಅಷ್ಟೇ, ಅಂಬ್ಲಿ ತುಂಬ ಸುಲಭ. ನಮ್ಮ ಹೊಟ್ಟೆಗೆ ಬೇಕಾಗಿರೋಂಥ, ನಮ್ಮ ಗಟ್ಗೆ ಬೇಕಾಗಿರೋಂಥ ಒಳ್ಳೆ ಬ್ಯಾಕ್ಟೀರಿಯಾನ ಸೇರಿಸೋಂಥ ಸುಲಭವಾದ ಕ್ರಮ ನೀವು ಮಾಡಿ. ಇನ್ನೊಂದು ರುಚಿಕರವಾದ ಮಿಲೆಟ್ ರೆಸಿಪಿ ವಿಡಿಯೋ ಒಂದಿಗೆ ಮತ್ತೆ ನಾವು ಸದ್ಯದಲ್ಲೇ ನಿಮ್ಮೊಂದಿಗೆ ಇರ್ತೀವಿ. ಅಲ್ಲಿ ತನಕ ಹ್ಯಾಪಿ ಕುಕಿಂಗ್.